1 ಎಕರೆ 28 ಗುಂಟೆ ಅಲ್ಲ? ಅದು ಆ ಕಡೆದು ಸರಿ. ಹಾಂ, ಇದು ಒಂದು 110 ಹೀಗೆ ಇದೊಂದು 300-400 ಅಡಿ ಇದೆ. BBMP ವಿದ್ಯಾರಣ್ಯಪುರ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಭೂ ಕಬಳಿಕೆದಾರರು ಸರ್ಕಾರಿ ಜಾಗವನ್ನು ಭೂ ಕಬಳಿಕೆ ಮಾಡಿದ್ದಾರೆ. ಸುಮಾರು 30 ಎಕರೆಯಷ್ಟು ಭೂ ಕಬಳಿಕೆ ಆಗಿದೆ. ಅದರಲ್ಲಿ ಒಂದಾದಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜಾಗ ನರಸೀಪುರ ಗ್ರಾಮ ಠಾಣ. ಆ ನರಸೀಪುರ ಗ್ರಾಮ ಠಾಣ ಸುಮಾರು 1 ಎಕರೆ 28 ಗುಂಟೆ ಗ್ರಾಮ ಠಾಣವನ್ನು ನಾವು ಸುಮಾರು 1960ನೇ ಇಸವಿಯಿಂದಲೂ ಕೂಡ ರಕ್ಷಣೆ ಮಾಡಿಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು ಗ್ರಾಮ ಇತ್ತು. ಆ ಗ್ರಾಮ ಪ್ಲೇಗ್ ಕಾಯಿಲೆ ನಿಮಿತ್ತ ಅಲ್ಲಿಂದ ಜನ ಖಾಲಿ ಮಾಡಿದ್ರು. ಖಾಲಿ ಮಾಡಿದ ಮೇಲೆ ಅದೇ ವಾರಸುದಾರರಿಗೆ, ನಮ್ಮ ಪೂರ್ವಿಕರಿಗೆ ಅಲ್ಲೇ ಪಕ್ಕದಲ್ಲಿ ಸರ್ವೆ ನಂಬರ್ 40ರಲ್ಲಿ ಒಂದು ಫ್ರೀ ಸೈಟ್ ಲೇಔಟ್ ಮಾಡಿಬಿಟ್ಟು ಮಾನ್ಯ ಬಸವಲಿಂಗಪ್ಪನವರು ಕೊಟ್ಟಿದ್ದರು. ಆದರೆ ನಾವುಗಳು ಅದನ್ನು ರಕ್ಷಣೆ ಮಾಡಿಕೊಂಡು ಅಲ್ಲೊಂದು ಸರ್ಕಾರಿ ಆಸ್ಪತ್ರೆ ಮತ್ತು ಒಂದು ಏನಾದರೂ ಗೌರ್ಮೆಂಟ್ ಬಿಲ್ಡಿಂಗ್ಗಳು, ಪೊಲೀಸ್ ಸ್ಟೇಷನು, ಪೋಸ್ಟ್ ಆಫೀಸ್ ಇದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ವಿ. ಆದರೆ ದಿಢೀರಂತ ನಮ್ಮ BBMP ಅಫಿಷಿಯಲ್ಸ್ ಏನು ಮಾಡಿದ್ದಾರೆ, ನಮ್ಮ ಒಬ್ಬರು ARO ಅವ್ರು ಏನು ಮಾಡಿದ್ದಾರೆ, 32 ಜನಕ್ಕೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸೃಷ್ಟಿ ಮಾಡಿರ್ತಕ್ಕಂಥ ಬೋಗಸ್ ಹಕ್ಕುಪತ್ರಗಳ ಮೇಲೆ ಖಾತೆಗಳು ಮಾಡಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂತು. ಅದರಲ್ಲಿ ಒಬ್ಬರು ಬಂದು ಯಾರೋ ಒಬ್ಬ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟ. ನಮ್ಮ ಕಣ್ಣಿಗೆ ಬಿದ್ದ ಮೇಲೆ ನಾವೆಲ್ಲರೂ ಹೋಗಿ ಅದನ್ನು ನಾವು ಪ್ರೊಟೆಸ್ಟ್ ಮಾಡಿ ಅವನ್ನ ಅಲ್ಲಿಂದ ಓಡಿಸಿ ಮತ್ತೆ ಕಟ್ಟಡಗಳು ಕಟ್ಟದಂತೆ ರಕ್ಷಣೆ ಮಾಡಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೂಡಲೇ ಹಕ್ಕುಪತ್ರಗಳನ್ನ ವಜಾ ಮಾಡಿ ಸರ್ಕಾರಿ ಜಾಗ 1 ಎಕರೆ 28 ಗುಂಟೆ ಸರ್ಕಾರಿ ಜಾಗವನ್ನು ಸಂರಕ್ಷಣೆ ಮಾಡಿ ಅಲ್ಲಿ ನೀವು ಇದು GBA ಪ್ರಾಪರ್ಟಿ, ಸರ್ಕಾರಿ ಸ್ವತ್ತು ಅಂತ ಹೇಳ್ಬಿಟ್ಟು ನೀವು ನಾಮಫಲಕ ಹಾಕ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗ್ರಾಮಸ್ಥರುಗಳು, ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲರೂ ಬಂದು ಆಗ್ರಹ ಮಾಡಿದ್ದೀವಿ. ಅದಕ್ಕೆ ಮಾನ್ಯ ಆಯುಕ್ತರು ಸೂಕ್ತ ಕ್ರಮ ಕೈಗೊಂಡು ಅದನ್ನು ವಜಾ ಮಾಡೋದ್ರ ಬಗ್ಗೆ ನಾನು ಕ್ರಮ ಕೈಗೊಳ್ತೀನಿ, ಅದರಲ್ಲಿ ನಾನು ವರದಿ ತರಿಸ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗಾಗಿ ಅವ್ರ ಮೇಲೆ ನಂಬಿಕೆಯಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದು ನ್ಯಾಯಾಲಯದಲ್ಲಿ ಏನಂತ ಬಂದಿದೆ ಇದ್ರ ಬಗ್ಗೆ? ನ್ಯಾಯಾಲಯದಲ್ಲಿ ಕಾನೂನು ರೀತ್ಯ ನೋಡಿ ಖಾತೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರೇನು ನಾವು ಹೇಳ್ತಾ ಇದ್ದೀವಿ ನೀವು ಖಾತೆ ಮಾಡಿ ಅಂತ ಹೇಳಿಲ್ಲ. ವಿತ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ಹೇಳಿದ್ದಾರೆ ಹೊರತು ವಿ ಆರ್ ಸ್ಟೇಟಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿಲ್ಲ ಅವರು. ಈಗ ನಿಮ್ಗೆ ಭರವಸೆ ಕೊಟ್ಟಿದ್ದಾರೆ? ಈಗ ಭರವಸೆ ಕೊಟ್ಟಿದ್ದಾರೆ ಆಯುಕ್ತರು. ನಾವು ಅವ್ರ ಮೇಲೆ ಒಂದು ಭರವಸೆ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಅದೇನಾರ ಮುಂದುವರೆದು ಅದೇನಾರ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಬೇಗ ಅದು ರದ್ದಾಗಲಿಲ್ಲ ಅಂತಂದರೆ ನಾವು ಕೂಡಲೇ ಅದಕ್ಕೆ ಇನ್ನೇನು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಥಳೀಯ ಮುಖಂಡರುಗಳು ಕೂತು ಯೋಚನೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.